ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ತುಂಬ ದಿನಗಳ ನಂತರ ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಬಂದಿದ್ದೀವಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಒಂದು ಹೊಸ ನೋಟಿಫಿಕೇಷನ್ ಬಂದಿತ್ತು, ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. RRB ಅಲ್ಲಿ ಮತ್ತೊಂದು ಕಾಲ್ಫಾರ್ಮ್ ಆಗೋದಿದೆ. ಮೊನ್ನೆ ನೋಡಿದ್ವಿ RRB ಅಲ್ಲಿ ಲೋಕೋ ಪೈಲಟ್ ಕಾಲ್ಫಾರ್ಮ್ ಆಯಿತು, RPF ಪೊಲೀಸ್ ಕಾಲ್ಫಾರ್ಮ್ ಆಯಿತು. ಹಾಗೆ ರೀತಿ RRB ಅಲ್ಲಿ ಜೂನಿಯರ್ ಇಂಜಿನಿಯರ್ ಪೋಸ್ಟು, ಕೆಮಿಕಲ್ ಸೂಪರ್ವೈಸರು, ಅದರ್ ರಿಕ್ವೈರ್ಮೆಂಟ್ಸು 2024 ರಿಕ್ವೈರ್ಮೆಂಟ್ ಇದೆಯಾ ಫ್ರೆಂಡ್ಸ್ ಅವ್ರಿಗೆ. ಇನ್ನೇನು ಅವರು ಕಾಲ್ಫಾರ್ಮ್ ಮಾಡೋರಿದ್ದಾರೆ ಫ್ರೆಂಡ್ಸ್. ಆಲ್ರೆಡಿ ನಾವು ನೋಡಿರೋ ಪ್ರಕಾರ ಇಲ್ಲಿ ನೋಡ್ತಾ ಇದ್ದೀವಿ 7951 ಪೋಸ್ಟು ಖಾಲಿ ಇದೆ. ಈ ಪೋಸ್ಟ್ ಡೇಟ್ ಬಂದುಬಿಟ್ಟು ಇವತ್ತೇ ಪೋಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನಾವು ಕಾಲ್ಫಾರ್ಮ್ ಮಾಡೋರಿದ್ದೀವಿ ಅಂತ ಇವತ್ತು ಪೋಸ್ಟ್ ಮಾಡಿದ್ದಾರೆ. RRB ಅಲ್ಲಿ ನೋಡೋದಾದರೆ ವೇರಿಯಸ್ ವೇಕೆನ್ಸೀಸ್ ಆನ್ಲೈನ್ 2024 ನಾವು ನೋಡ್ತಾ ಇದ್ದೀವಿ. 7951 ಪೋಸ್ಟರ್ಸು ಇದೆ. ಏನು ಮೇನ್ಲಿ ನಾವು ನೋಡೋದಾದರೆ ಈ ಪೋಸ್ಟರ್ಸ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಈ ಅಪ್ಲಿಕೇಶನ್ಗೆ ಆಲ್ ಕ್ಯಾಂಡಿಡೇಟ್ಸ್ 500 ರೂಪಾಯಿ ಇದೆ ಫ್ರೆಂಡ್ಸ್. ಆಲ್ ಕ್ಯಾಂಡಿಡೇಟ್ಸ್ ಮೀನ್ಸ್ 2A 3A 3B ಜನರಲ್ ಕೆಟಗರಿಯಲ್ಲಿರುವಂಥ ಎಲ್ಲ ಅಭ್ಯರ್ಥಿಗಳು 500 ರೂಪಾಯಿನ ಪೇ ಮಾಡಬೇಕು. ಇನ್ನು ಅದರ್ವೈಸ್ ನಾವು ಬಂದು ನೋಡೋದಾದರೆ SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು, ಫೀಮೇಲ್ ಆಗಿರ್ಬೋದು, ಮತ್ತು ಮೈನಾರಿಟೀಸ್ ಆಗಿರ್ಬೋದು, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ EBS ಸರ್ಟಿಫಿಕೇಟ್ ಇರೋ EBC ಸರ್ಟಿಫಿಕೇಟ್ ಇರೋರು ಆಗಿರ್ಬೋದು, ಕ್ಯಾಂಡಿಡೇಟ್ಸ್ ಎಲ್ಲ ಏನು ಮಾಡಬೇಕು 250 ಫ್ರೆಂಡ್ಸ್. ಬರೀ 250 ರೂಪಾಯಿ ಫೀಸನ್ನು ಅವರು ಕಟ್ಟಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಪೇಮೆಂಟ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಇರುತ್ತೆ. ಒಂದು ವೇಳೆ ಈಗ ಯಾವುದಾದ್ರೂ ಚಾನಲ್ ತಗೊಂಡ್ಬಿಟ್ಟು ಪೋಸ್ಟಲ್ಲಿ ತುಂಬ್ತಿರ್ತಾರೆ, ಆ ರೀತಿ ಏನಿಲ್ಲ ಫ್ರೆಂಡ್ಸ್. ಇಲ್ಲೇನಿದೆ ಥ್ರೂ ಆನ್ಲೈನ್ ಮೋಡ್ ಇದೆ. ಫೋನ್ಪೇ ಇರೋರು ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಇರೋರು ಗೂಗಲ್ ಪೇ ಮಾಡ್ಬೋದು ಫ್ರೆಂಡ್ಸ್. ಆ್ಯಸ್ ಪರ್ ಡಿಪೆಂಡ್ ಅಪಾನ್ ನಿಮ್ಮ ಇದನ್ನಿದೆ ಮ್ಯಾಮ್, ಆನ್ಲೈನ್ ಥ್ರೂ ಪೇಮೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗಪ್ಪ, ಇದೇ ಅಲ್ಲ ಮೇನ್ ನಮಗೆ ಬೇಕಾಗಿರೋದು. ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂದರೆ ನೋಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ಅಲಾರಾಮ್ ಇಟ್ಕೊಂಬಿಡಿ. 30/7/2024 ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇದೇ ತಿಂಗಳು ಕೊನೆ 30ನೇ ತಾರೀಕಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 29ರಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಫ್ರೆಂಡ್ಸ್. ಆಲ್ಸೋ ಪೇಮೆಂಟು ಅವತ್ತೇ ಲಾಸ್ಟು. ಡೇಟನ್ನು ನೋಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. 30/7/2024, 29/8/2024 RRB ಜೂನಿಯರ್ ಇಂಜಿನಿಯರ್ ಪೋಸ್ಟ್ನ ಕರಿತಾ ಇದ್ದಾರೆ. RRB ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ್ ಮೋಸ್ಟ್ಲಿ ಯಾರಿಗಿರ್ಬೋದಪ್ಪ ಅಂತ ನಾವು ಕ್ವಾಲಿಫಿಕೇಷನ್ ನೋಡೋದಾದರೆ, ಜೂನಿಯರ್ ಇಂಜಿನಿಯರ್ಸ್ನ ಕಾಲ್ಫಾರ್ಮ್ ಮಾಡೋದು ಮೋಸ್ಟ್ಲಿ ಡಿಪ್ಲೊಮಾ ಮೇಲೆ ಮಾಡ್ತಾರೆ ಅಂತ ಅನ್ಕೋತೀನಿ. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಅನ್ಕೋತೀನಿ. ಇದೇನು ಡೀಟೇಲ್ಸ್ ಇದೆ, ಕ್ವಾಲಿಫಿಕೇಷನ್ ಡೀಟೇಲ್ಸು ನಾವು ನೋಡೋದಾದರೆ 30/7/2024 ಡೀಟೇಲ್ಸ್ ಕೊಡ್ತಾರೆ. ಅಲ್ಲಿವರೆಗೂ ನಾವು ಇವ್ರಿಗೆ ಅಂತ ಹೇಳಕ್ಕೆ ಬರೋಲ್ಲ ಮೀನ್ಸ್. ಒಂದು ವೇಳೆ SSLC ಆದವ್ರನ್ನ ಕರ್ಕೋಬೋದು ಓನ್ಲಿ ಇವರು. ಮತ್ತು ಡಿಪ್ಲೊಮಾದಲ್ಲಿ ಮೇನ್ಲಿ ನಾವು ಬ್ರ್ಯಾಂಚ್ಗಳನ್ನ ನೋಡೋದಾದರೆ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಮೇನ್ ಜೂನಿಯರ್ ಇಂಜಿನಿಯರ್ಸ್ನ ಕರ್ಕೊಳ್ಳೋದು ಇವು 2 ಬ್ರ್ಯಾಂಚಿಂದ. ಈ 2 ಬ್ರ್ಯಾಂಚ್ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಅಪಾರ್ಚುನಿಟಿ. ನೋಡಿ ಫ್ರೆಂಡ್ಸ್, ಯಾರಾದರೂ ಮೆಕ್ಯಾನಿಕಲ್ ಯಾರಾದರೂ ಮುಗಿಸಿದವರಿದ್ದರೆ ಈ ಡೇಟಿಗೆ ಈ ಅಪ್ಲಿಕೇಶನನ್ನು ಓಪನ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಏನಾದರೂ ಯೂಸ್ಫುಲ್ ಆದರೆ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಪೋಸ್ಟರ್ಸ್ನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಕೆಮಿಕಲ್ ಸೂಪರ್ವೈಸರು, ರಿಸರ್ಚ್ ಆ್ಯಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ನಲ್ಲಿ ತುಂಬ ಪೋಸ್ಟ್ ಕರೆದಿಲ್ಲ. ಅಂದರೆ 17 ಪೋಸ್ಟ್ ಕರೆದಿದ್ದಾನೆ, ಬರೀ 17 ಪೋಸ್ಟು. ಅದು ಎಲ್ಲಿ ಗೋರ್ಖಾಪುರ್ನಲ್ಲಿ ಮಾತ್ರ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, 7934 ಪೋಸ್ಟು ಓವರ್ ಆಲ್ ಇಂಡಿಯಾದಲ್ಲಿದೆ ಫ್ರೆಂಡ್ಸ್. ಓವರ್ ಆಲ್ ಇಂಡಿಯಾದಲ್ಲಿ 7934 ಪೋಸ್ಟ್ ಇದೆ. ನಮಗೊಂದು ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ ಇದೆ ಜೂನಿಯರ್ ಇಂಜಿನಿಯರ್ಸ್ಗೆ. ಯಾರು ಡಿಪ್ಲೊಮಾ ಮುಗಿಸಿ ಕುಂತಿದ್ದೀರೋ, ಯಾರು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದಾರೋ ಈ ಅಪ್ಲಿಕೇಶನನ್ನು ಮರಿಬೇಡಿ ಫ್ರೆಂಡ್ಸ್, ನೋಡ್ತಾ ಇರಿ. ತುಂಬ ಒಳ್ಳೆಯ ಅಪ್ಲಿಕೇಶನು. ಯಾಕಂದರೆ RRB ಅಲ್ಲಿ ಗೊತ್ತಿದೆ ನಿಮಗೆ, ಕಾಲ್ಫಾರ್ಮ್ ಆಗೋದೇ 5 ವರ್ಷ 6 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಮಾಡ್ತಾರೆ. ಎಕ್ಸಾಮ್ ಬರೆಯೋದು 2 ವರ್ಷ 3 ವರ್ಷ ಬಿಟ್ಟು ಎಕ್ಸಾಮ್ ಬರಿತೀವಿ. ಏನೋ ನಮ್ಮ ಲೆಕ್ಕ ಚೆನ್ನಾಗಿದ್ದು ಏನಾದರೂ ಆದರೆ ಒಳ್ಳೆಯದಾಗತ್ತೆ ಫ್ರೆಂಡ್ಸ್. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಅವೈಲೇಬಲ್ ಆಗೋದು ಯಾವಾಗ ಹೇಳಿ, 30/7/2024 ಡೀಟೇಲ್ ನೋಟಿಫಿಕೇಷನ್ನು ಅವಾಗೇ ಕೊಡ್ತಾರೆ. ನಿಮಗೇನಾದರೂ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಪ್ಪ ಅಂತ ಏನಾದರೂ ಡೌಟ್ ಇದ್ದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಫ್ರೆಂಡ್ಸ್. ಹಾಗೇ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವೇನಾದರೂ ನಿಮಗೆ ಈ ರೀತಿ ಜಾಬ್ ಅಲರ್ಟ್ಗಳು ಬೇಕಾಗಿದ್ದರೆ ನೋಡಿ, freejobalert.com ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗಿ ನಿಮಗೆ ಬೇಕಾದಂಥ ನಾವು ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಕಮೆಂಟ್ ಏನಾದರೂ ಹಾಕ್ತಾಯಿದ್ರೆ ಹಾಕಿ ಫ್ರೆಂಡ್ಸ್. ಕಮೆಂಟ್ ಯಾರಿಗಾದ್ರು ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆಲ್ಸೋ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದನ್ನು ನಿಮಗೆ ಹೇಳ್ತೀನಿ. ಯಾವ ರೀತಿ ಮಾರ್ಕ್ಸ್ ಕಾರ್ಡನ್ನು ರೆಡಿ ಮಾಡಬೇಕು, ಯಾವ ರೀತಿ ನಾವು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಯಾರು ಹಾಕಬೇಕು ಅನ್ನೋದನ್ನು ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ.
ಗುಡ್ ನೈಟ್ ಫ್ರೆಂಡ್ಸ್. ಟಾಟಾ, ಬೈ ಬೈ.